ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಮ್ಮನವರ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಒಂದು ಸಮಯದಲ್ಲಿ ಹೇಳಬೇಕು, ಯಾವ ರೀತಿಯಾಗಿ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋದರ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ವರಾಹಿ ಅಮ್ಮನವರು ನಂಬುದವ್ರನ್ನ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ಕೈಯನ್ನು ಬಿಡೋದಿಲ್ಲ. ತಾಯಿಯನ್ನು ಮೊದಲಿಗೆ ನಾವು ನಂಬಬೇಕು. ನಂಬಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ಯಾವುದೇ ಒಂದು ಕಷ್ಟಗಳಿದ್ರೂ ಕೂಡ ತಾಯಿಯಲ್ಲಿ ಮನಸಾರೆ ನೀವು ಅಮ್ಮ ನಂದು ಈ ರೀತಿಯಾಗಿ ಒಂದು ಕಷ್ಟ ಬಂದಿದೆ ಅಂಥೇಳಿ ನೀವು ಕೇಳ್ಕೊಳ್ಬೇಕು. ಕೇಳಿಕೊಂಡು ಮೊದಲಿಗೆ ತಾಯಿಯನ್ನು ನೀವು ನಂಬಬೇಕು. ನಂಬಿದ್ರೆ ಮಾತ್ರ ನಿಮ್ಮ ಕೆಲಸ ಅನ್ನೋವಂಥದ್ದು ಆಗುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಒಂದು ಸ್ವಲ್ಪ ಕೂಡ ನೀವು ನಮ್ಮ ಕೆಲಸ ಆಗಲ್ಲ ಅನ್ನೋವಂಥದ್ದು ನಂಬಿಕೆಯನ್ನು ಇಡಬೇಕು. ಅಪನಂಬಿಕೆ ಯಾವುದೇ ಕಾರಣಕ್ಕೂ ಬೇಡ. ಈ ಚಿಕ್ಕ ಚಿಕ್ಕ ಮಂತ್ರಗಳಿದ್ರೂ ಕೂಡ ಅದು ನಮಗೆ ಅದ್ಭುತವಾಗಿರುವಂಥ ಒಂದು ಪವಾಡಗಳನ್ನು ಮಾಡುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಯಾವುದೇ ಒಂದು ಕೆಲಸವನ್ನು ನಾವು ಅದನ್ನು ಪಾಸಿಟಿವ್ ಆಗಿ ಈ ಕೆಲಸ ಆಗೇ ಆಗುತ್ತೆ ಅನ್ನೋವಂಥ ಭರವಸೆಯನ್ನು ಇಟ್ಕೊಂಡಾಗ ಅದು 100ಕ್ಕೆ 100ರಷ್ಟು ರಿಸಲ್ಟನ್ನು ಕೊಡುವಂಥದ್ದು. ಇವತ್ತು ಹೇಳ್ತಾ ಇರುವಂಥ ಮಂತ್ರ ಬಂದು ಯಾವ ಒಂದು ಕೆಲಸಕ್ಕೋಸ್ಕರ ಅಂದರೆ, ಹೊಸದಾಗಿ ಯಾರನ್ನ ಬಿಸ್ನೆಸ್ಸನ್ನು ಶುರು ಮಾಡ್ಕೊಂಡಿರ್ತೀರಿ, ಹೊಸದಾಗಿ ಏನೋ ಒಂದು ಕೆಲಸವನ್ನು ಪ್ರಾರಂಭವನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ. ಆ ಒಂದು ಪ್ರಾರಂಭವನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಏನಾನ ವಿಘ್ನಗಳು ಬರ್ತಾನೆ ಇರುತ್ತೆ. ಏನೋ ಒಂದು ಕೆಲಸವನ್ನು ಮಾಡೋಕ್ಕೋದ್ರೂ ಕೈ ಸುಟ್ಕೊಳ್ತಾ ಇರ್ತೀರ, ಏನೇ ಒಂದು ಮಾಡೋಕ್ಕೋದ್ರೂ ಅರ್ಧಕ್ಕೆ ನಿಂತ್ಕೊಳ್ತಾ ಇರುತ್ತೆ. ಇನ್ನೇನು ಕೆಲಸ ಆಗಿದೆ ಎಲ್ಲ ನಮ್ಮ ಕೈಗೆ ಬಂದು ಸೇರುತ್ತೆ ಅನ್ನೋ ಟೈಮಲ್ಲಿ ಏನೋ ಒಂದು ಅಡ್ಡಿ ಆತಂಕಗಳು ಬಂದು ನಿಂತ್ಕೊಂಡ್ಬಿಡುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಯಾವ ಒಂದು ನಿಮಗೇನು ಕೆಲಸ ಮಾಡಿದ್ರೂ ಕೂಡ ಕೈಗೆ ಸಿಗ್ತಾ ಇಲ್ಲ, ಏನೇ ಕೆಲಸ ಮಾಡಿದ್ರೂ ಲಾಸ್ ಆಗ್ತಾ ಇದೆ, ಬಿಸ್ನೆಸ್ ಅನ್ನೋವಂಥದ್ದು ಆಗ್ತಾ ಇಲ್ಲ ಅನ್ನೋವಂಥವ್ರು, ಹೊಸದಾಗಿ ಪುನಃ ಆ ಬಿಸ್ನೆಸ್ಸನ್ನು ಆರಂಭ ಮಾಡಬೇಕಂತವ್ರು, ಯಾವುದೇ ಒಂದು ನೀವು ಕೆಲಸಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ಎಲ್ಲೋನೋ ಒಂದು ಆಫೀಸ್ಗೆ ಕೆಲಸಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತಾರೆ, ಹೊಸದಾಗಿ ಒಂದು ಹೊಸ ಆಫೀಸ್ಗೆ ಸೇರ್ಕೋಬೇಕು ಅಂದ್ಕೊಂಡಿರ್ತೀರ, ಅಂಥವರು ಕೂಡ ಕೆಲಸಕ್ಕೆ ಸಂಬಂಧಪಟ್ಟಿರೋ ಹಾಗೆ, ನೀವು ಕೆಲಸಕ್ಕೆ ಸಂಬಂಧಪಟ್ಟಿರೋ ಹಾಗೆ ದುಡ್ಡಿನ ಒಂದು ಅವಶ್ಯಕತೆ ಇದ್ರೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೋದ್ರಿಂದ ನಿಮಗೆ ಯಾವುದಾನ ಒಂದು ಮೂಲಗಳಿಂದ ನಿಮಗೆ ಸಹಾಯ ಅನ್ನೋವಂಥದ್ದು ಆಗುತ್ತೆ. ನಿಮ್ಮ ಕೆಲಸ ಅನ್ನೋವಂಥದ್ದು ಸಕ್ಸಸ್ ಅನ್ನೋವಂಥದ್ದು ಆಗುತ್ತೆ. ನಿಮ್ಮ ಕೆಲಸಕ್ಕೆ ಯಾರಾನ ಬಂದು ಅದಕ್ಕೆ ಕೈ ಜೋಡಿಸ್ತಾರೆ, ಯಾರಾನ ಒಬ್ಬರು ನಿಮ್ಗೆ ಗೊತ್ತಿರೋರು ಗೊತ್ತಿಲ್ಲದಿರೋರು ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಮಂತ್ರವನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಅನ್ನೋದಾದರೆ, ನಿಮಗೆ ಯಾವ ಒಂದು ಸಂದರ್ಭದಲ್ಲಿ ನಿಮಗೆ ಸಮಯ ಸಿಗುತ್ತೋ, ಈ ರಾತ್ರಿ ಮಲಗೋದಕ್ಕೆ ಮುಂಚೆ ನಿಮಗೆ ಸಮಯ ಸಿಗುತ್ತಾ ಆವಾಗ ಹೇಳಿ, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಸಮಯ ಸಿಗುತ್ತಾ ಆವಾಗ ಹೇಳಿ, ಇಲ್ಲ ಮಧ್ಯಾಹ್ನ ಬೆಳಗ್ಗೆಯಿಂದ ಸಂಜೆ ಗಂಟ ನಾವು 10 ನಿಮಿಷಗಳ ಕಾಲ ಜ್ಞಾನಕ್ಕೆ ಕೂತ್ಕೊಳ್ತೀವಿ, 10 ನಿಮಿಷಗಳ ಕಾಲ ನಾವು ರೆಸ್ಟ್ ಮಾಡ್ತೀವಿ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ತಾಯಿಯನ್ನು ನೀವು ಮನಸಾರೆ ನಿಮ್ದು ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಆ ತಾಯಿಯಲ್ಲಿ ಕೇಳ್ಕೊಳ್ಳಿ. ಅಮ್ಮ, ನಾನು ಈ ರೀತಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ, ಈ ಕೆಲಸ ನನಗೆ ಸಕ್ಸಸ್ ಅನ್ನೋವಂಥದ್ದು ಆಗ್ತಾ ಇಲ್ಲ, ಏನೇ ಮಾಡಿದ್ರೂ ಕೂಡ ಕೈ ಸುಟ್ಕೊಳ್ತಾ ಇದ್ದೀನಿ ಅಂತ ತಾಯಿಯಲ್ಲಿ ನೀವು ಮನಸಾರೆ ಕೇಳ್ಕೊಳ್ಳಿ. ಏನೇ ಇರ್ಬೋದು ನಿಮ್ಮದು ಕಷ್ಟಗಳು ಏನೇ ಇದ್ರೂ ಸಹ ನೀವು ತಾಯಿಯಲ್ಲಿ ಈ ರೀತಿಯಾಗಿ ಕೇಳಿಕೊಂಡು, ನಾನು ನಿನ್ನ ಒಂದು ಮಂತ್ರವನ್ನು ಇಷ್ಟು ದಿನಗಳ ಕಾಲ ಹೇಳ್ತೀನಿ, ನೀವು ಎಷ್ಟು ದಿನಗಳ ಕಾಲ ನಿಮ್ಮ ಕೈನಲ್ಲಿ ಆಗುತ್ತೆ, 3 ದಿನದಲ್ಲಿ ಆಗುತ್ತಾ, 5 ದಿನ ಆಗುತ್ತಾ, ಇಲ್ಲ 18 ದಿನ, 16 ದಿನ, ಈ ರೀತಿಯಾಗಿ ಎಷ್ಟು ದಿನ ನಿಮ್ಮ ಕೈನಲ್ಲಿ ಸಾಧ್ಯ ಆಗುತ್ತೋ ಆ ಒಂದು ಇಷ್ಟು ದಿನಗಳ ಕಾಲ ನಾನು ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿಯಾಗಿ ನಿನ್ನ ಒಂದು ಮಂತ್ರವನ್ನು ನಾನು ಹೇಳ್ತೀನಿ. ನನ್ನ ಒಂದು ಈ ಮಂತ್ರ ಮುಗಿಯೋಷ್ಟೊತ್ತಿಗೆ ನನ್ನ ಒಂದು ಕೆಲಸವನ್ನು ಕಾರ್ಯಸಿದ್ಧಿಯನ್ನು ಮಾಡಿಕೊಡು ತಾಯಿ, ಈ ರೀತಿಯಾಗಿ ನನ್ನ ಹಣದ ಅವಶ್ಯಕತೆ ಇದೆ ನನಗೆ ಅಂಥೇಳಿ ನೀವು ಕೇಳ್ಕೊಳ್ಬೇಕು. ಸಂಕಲ್ಪವನ್ನು ಮಾಡಿಕೊಂಡು ತದನಂತರದಲ್ಲಿ ತಾಯಿಯನ್ನು ಮನಸಾರೆ ಕೇಳಿಕೊಂಡು ನೀವು ಮಂತ್ರದ ಉಚ್ಚಾರಣೆಯನ್ನು ಶುರು ಮಾಡಬಹುದು. ಇದಕ್ಕೆ ನೀವು ಯಾವಾಗಲೂ ಅಷ್ಟೇ ಸ್ನಾನವನ್ನು ಮಾಡಬೇಕನ್ನೋವಂಥದ್ದು ಏನೂ ಇಲ್ಲ, ಮಡಿ ಇರಬೇಕು, ಉಪವಾಸ ಇರಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ಇದಕ್ಕೆ ರೂಲ್ಸ್ ಅನ್ನೋವಂಥದ್ದು ಏನೂ ಇಲ್ಲ. ಆದರೆ ನೀವು ಶ್ರದ್ಧಾಭಕ್ತಿಯಿಂದ ಮನಸಾರೆ ಹೇಳ್ಕೊಳ್ಬೇಕು ತಾಯಿಗೆ. ನಿಮ್ಮ ಒಂದು ದೇವ್ರ ಮನೆಯಲ್ಲೇ ನೀವು ಕೈ ಮುಕ್ಕೊಂಡು ಹೋಗುವಂಥ ಒಂದು ಸಂದರ್ಭದಲ್ಲಿ ನೀವು ಆವಾಗಲೂ ಅಷ್ಟೇ ಮನಸ್ಸಿನಲ್ಲಿ, ವರಾಹಿ ಅಮ್ಮ ನಿನಗೂ ನನ್ನ ಒಂದು ನಮನ ಅಂಥೇಳಿ ನೀವು ನಮನವನ್ನು ಸಲ್ಲಿಸಿ ಕೆಲಸಕ್ಕೆ ಹೋಗಿದ್ದೇ ಆದರೆ, ನೀವು ಮನಸಾರೆ ತಾಯಿಯನ್ನು ಕೇಳ್ಕೊಂಡಿದ್ದೇ ಆದರೆ, ನಿಮ್ಮ ಮನೆಗಳಲ್ಲಿ ಭಾವಚಿತ್ರ ಆಗಲಿ ಏನೂ ಇಲ್ಲ ಅಂತಂದರೂ ಸಹ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ ನೀವು, ತಾಯಿ ವರಾಹಿ ಅಮ್ಮ ನನ್ನನ್ನು ಕಾಪಾಡು, ನಾನು ಈ ರೀತಿಯಾಗಿ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಇದರಲ್ಲಿ ನನಗೆ ಜಯ ಅನ್ನೋಂಥದ್ದು ಸಿಗಲಿ ಅಂಥೇಳಿ ನೀವು ವರಾಹಿ ಅಮ್ಮನವ್ರನ್ನ ಕೇಳಿಕೊಂಡು ಏನಾನ ನಿಮ್ಮ ಹತ್ತಿರ ಇರುವಂಥದ್ದು ಏನಾನ ಇವಾಗ ಬಾಳೆ ಏನೋ ಒಂದು ನೈವೇದ್ಯಕ್ಕೆ ಇಟ್ಟು, ನಿಮ್ಮ ದೇವರ ಮನೆಯಲ್ಲಿ ಏನೋ ಒಂದು ನೈವೇದ್ಯಕ್ಕೆ ಇಲ್ಲ ಏನೂ ಇಲ್ಲ ಅಂದರೆ ಒಂದು ಹಸೆ ಹಾಲನ್ನಾದರೂ ಒಂದು ಲೋಟ, ಇಲ್ಲ ಕಲ್ಲು ಸಕ್ಕರೆ, ಇಲ್ಲಾಂದರೆ ಸಕ್ಕರೆ ಹಾಲು, ಏನೋ ಜೇನುತುಪ್ಪ ಏನಿದೆಯೋ ನಿಮ್ಮ ಮನೆಯಲ್ಲಿ ಸ್ವಲ್ಪ ನೈವೇದ್ಯಕ್ಕೆ ಇಟ್ಟು ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು 2
ದೀಪ ನೀವು ತುಪ್ಪನ ಹಾಕಿ ಹಚ್ಚಿ ನಿಮ್ಮ ಮನೇಲಿ ಏನು ದೇವ್ರ ಮನೇಲಿ ಹಚ್ತಿರೋ 2 ದೀಪನ ಹಚ್ಚಿ ನೀವೇನೇ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಮುಂಚೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಜ್ಞಾನ ಸಮಹೇಶ್ವರಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಜ್ಞಾನ ಸಮಹೇಶ್ವರಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಜ್ಞಾನ ಸಮಹೇಶ್ವರಿ ನಮೋ ನಮಃ ಅನ್ನೋವಂಥ ಬೀಜಾಕ್ಷರಿಯ ಮಂತ್ರವನ್ನು ನಾನಿವಾಗ ನಿಮಗೆ ಎಷ್ಟು ಸಾತಿ ಹೇಳಬೇಕು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟು ಬಾರಿ ಈ ಮಂತ್ರವನ್ನು ಹೇಳಿಕೊಂಡು ನಿಮಗೆ ಏನೇ ಒಂದು ಕಷ್ಟ ಇದ್ರೂ ಕೂಡ ಇದಕ್ಕೆ ಸಮಯದ ಏನು ಇಷ್ಟೇ ಸಮಯಕ್ಕೆ ಹೇಳಬೇಕು ಅನ್ನೋದು ಏನೂ ಇರೋಲ್ಲ. ನಿಮ್ಮ ಮನಸಾರೆ ನೀವು ತಾಯಿಯನ್ನು ಕೇಳಿಕೊಂಡು ನಿಮ್ದು ಏನು ಕೆಲಸ ಆಗಬೇಕು ಖಂಡಿತವಾಗ್ಲೂ ಈ ಮಂತ್ರದಿಂದ ನಿಮಗೆ ಧೂಪ ಹಾಕಬೇಕು, ಧೂಪ ಹಾಕಬೇಕು, ಹೋಮ ಮಾಡಬೇಕು, ಹವನ ಮಾಡಬೇಕು, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ಸರಳವಾಗಿ ನಿಮ್ಮ ಮನಸ್ಸಿಂದ ನೀವು ಮಂತ್ರವನ್ನು ಹೇಳಿಕೊಂಡು ವಿಶ್ವಕ್ಕೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ತಾಯಿ ವರಾಹಿ ಅಮ್ಮನವ್ರನ್ನ ನಂಬಿ ಎಷ್ಟು ಕೈಗಳಿದೆಯೋ ತಾಯಿದು ಅಷ್ಟು ಕೈನಲ್ಲೂ ಒಂದೊಂದು ಆಯುಧಗಳನ್ನು ಹಿಡಿದು ನಿಂತಿದ್ದಾಳೆ ತಾಯಿ. ಏನೇ ಒಂದು ಸರ್ವ ಕಷ್ಟಗಳಿದ್ರೂ ಕೂಡ ಭೂಮಿಯಲ್ಲಿ ಅಡಗಿದ್ರೂ ಕೂಡ ಆ ಸಮಸ್ಯೆಯನ್ನು ಹೊರಗಡೆ ತಂದು ಅದಕ್ಕೆ ಪರಿಹಾರ ಕೊಡುವಂಥ ಶಕ್ತಿ ಈ ವರಾಹಿ ಅಮ್ಮನಿಗೆ ಇದೆ. ಮೂಲದಲ್ಲಿ ಅಡಗಿದ್ರೂ ಕೂಡ ಆ ಒಂದು ಕಷ್ಟಕ್ಕೆ ಪರಿಹಾರ ಸಿಗುತ್ತೆ. 1-2 ದಿನ ಲೇಟ್ ಆಗ್ಬೋದು ಅಷ್ಟೇ, ಆದರೆ ಸಕ್ಸಸ್ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಬೇಗನೆ ಸಿಗುವಂಥದ್ದು ನಿಮಗೆ ತಾಯಿಯ ಹೆಸರಿನಲ್ಲಿ ಇದೆ ವರಾಹಿ. ಹಾಗಾಗಿ ನೀವು ವರಾಹಿ ಅಮ್ಮನವ್ರನ್ನ ನಂಬಿ ಮಂತ್ರಗಳನ್ನು ಹೇಳ್ಕೊಳ್ಳಿ. ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.